ರೇಷನ್ ಅಂಗಡಿಗಳು ಮುಂದೆ, ಪಡಿತರ ಅಂಗಡಿಗಳು ಮುಂದೆ ನಿಂತ್ಕೊಂಡೇ ಇರ್ತಾರೆ. ಕಳಪೆ ಪಡಿತರ ಕೊಡ್ತಾರೆ, ಪಡಿತರ ಚೀಟಿಗಳಿಲ್ಲ. 10 ಕೆಜಿ ಅಕ್ಕಿ ಆದ್ರೆ 5 ಕೆಜಿ ಕೊಟ್ಟು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತಾರೆ. ಹೊಡೆದಾಟ ಆಗತ್ತೆ. ಅದ್ರಲ್ಲೂ 50 ರೂಪಾಯಿ 100 ರೂಪಾಯಿ ಕಿತ್ಕೋತಾರೆ ಬಡವ್ರ ಹತ್ರ. ಪಾಪ ಏನ್ ಮಾಡೋಣ, ಮೊದ್ಲೇ ಉದ್ಯೋಗ ನಾಶ ಆಗಿದೆ, ಆದಾಯ ಕಡಿಮೆ ಆಗೋಗ್ಬಿಟ್ಟಿದೆ. ಇದು ಎಷ್ಟು ಭ್ರಷ್ಟಾಚಾರ ಮುಗಿಲ್ ಮುಟ್ಟಿದ್ವು ಅಂದ್ರೆ ಪೂರ್ತಿ ವ್ಯಾಪಕವಾಗಿ ಭ್ರಷ್ಟಾಚಾರ ಪ್ರತಿಯೊಂದು ಜೀವನದಲ್ಲಿ ನಮ್ಮ ಎಲ್ಲ ಕಾರ್ಯಗಳಿಗೂ ಅದ್ ಬಂದು ಬಿಸಿ ತಟ್ತಾ ಇದೆ. ನಮಸ್ಕಾರ. ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷದ ಈಗ ನೀವು ತಿಳಿದಂಗೆ ಲಮಾಣಿ ಅವರು ಭೈರತಿ ಬಸವರಾಜ್ ಅವ್ರನ್ನ ಬದಲಾಗಿದೆ. ಇದು ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಅಪರಾಧಿಗಳು ರಾಜಕಾರಣಿಗಳನ್ನ ಸಪೋರ್ಟ್ ಮಾಡಿ ಅವರು ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಈಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಇವ್ರನ್ನ ಯಾಕೆ ಗೆಲ್ಲಿಸ್ಬೇಕು, ನಾವೇ ನಿಂತ್ಕೊಂಡ್ಬಿಡೋಣ ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ. ಸೊ ಈಗೆಲ್ಲ ಅಪರಾಧಿಗಳು ಬಂದು ನೋಡ್ತಾ ಇದ್ದೀರೋ ಎಷ್ಟು ಹದಗೆಟ್ಟೋಗ್ಬಿಟ್ಟಿದೆ ನಮ್ಮ ರಾಜಕೀಯ ವ್ಯವಸ್ಥೆ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಸಣ್ಣ ಕೆಲ್ಸಕ್ಕೂ ಇವತ್ತಿನ ದಿವಸ ಭ್ರಷ್ಟಾಚಾರ. ಎಲ್ಲ ಹೋದ್ರು, ಯಾವ ಸರ್ಕಾರಿ ಕಚೇರಿಗೆ ಹೋದ್ರು ಲಂಚ ಇಲ್ಲದೆ ಕೆಲ್ಸಗಳು ಆಗ್ತಾ ಇಲ್ಲ. ಜನನ ಮರಣ ಪತ್ರ ಆಗ್ಲಿ, ಆದಾಯ ಸಂಬಂಧಪಟ್ಟ ಪತ್ರಗಳಾಗ್ಲಿ, ಜಾತಿ ಪ್ರಮಾಣ ಪತ್ರ ಆಗ್ಲಿ, ಒಂದು ಖಾತೆ ಪಾಣಿಗೆ ಹಳ್ಳಿಗಳಲ್ಲಿ ಹೋದ್ರು ಅಷ್ಟೇ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ, ತಾಲೂಕ್ ಆಫೀಸ್ ಮುಂದ್ಗಡೆ, ಸಬ್ ರಿಜಿಸ್ಟರ್ ಆಫೀಸ್ ಮುಂದ್ಗಡೆ ಲೈನ್ಗಳು ಇರುತ್ತೆ. ಇವತ್ ಬನ್ನಿ ನಾಳೆ ಬನ್ನಿ, ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ, ಇದಿಲ್ಲ ಅದಿಲ್ಲ. ಇನ್ನೊಂದು ಪಾಪ ಬಡವರು ಇಲ್ಲಿ ನಗರಗಳಲ್ಲೂ ಅಷ್ಟೇ ರೇಷನ್ ಅಂಗಡಿಗಳು ಮುಂದೆ, ಪಡಿತರ ಅಂಗಡಿಗಳು ಮುಂದೆ ನಿಂತ್ಕೊಂಡೇ ಇರ್ತಾರೆ. ಕಳಪೆ ಪಡಿತರ ಕೊಡ್ತಾರೆ, ಪಡಿತರ ಚೀಟಿಗಳಿಲ್ಲ. 10 ಕೆಜಿ ಅಕ್ಕಿ ಆದ್ರೆ 5 ಕೆಜಿ ಕೊಟ್ಟು ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತಾರೆ. ಹೊಡೆದಾಟ ಆಗತ್ತೆ. ಅದ್ರಲ್ಲೂ 50 ರೂಪಾಯಿ 100 ರೂಪಾಯಿ ಕಿತ್ಕೋತಾರೆ ಬಡವ್ರ ಹತ್ರ. ಪಾಪ ಏನ್ ಮಾಡೋಣ, ಮೊದ್ಲೇ ಉದ್ಯೋಗ ನಾಶ ಆಗಿದೆ, ಆದಾಯ ಕಡಿಮೆ ಆಗೋಗ್ಬಿಟ್ಟಿದೆ. ಇದು ಎಷ್ಟು ಭ್ರಷ್ಟಾಚಾರ ಮುಗಿಲ್ ಮುಟ್ಟಿದ್ವು ಅಂದ್ರೆ ಪೂರ್ತಿ ವ್ಯಾಪಕವಾಗಿ ಭ್ರಷ್ಟಾಚಾರ ಪ್ರತಿಯೊಂದು ಜೀವನದಲ್ಲಿ ನಮ್ಮ ಎಲ್ಲ ಕಾರ್ಯಗಳಿಗೂ ಅದ್ ಬಂದು ಬಿಸಿ ತಟ್ತಾ ಇದೆ. ಒಂದು ಸಮಗ್ರ ಕಾನೂನು ತರಬೇಕು. ಭ್ರಷ್ಟಾಚಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಯಾರು ಆಗ್ಲಿ ಅವ್ರನ್ನ ಅವರವರ ಹುದ್ದೆಗಳಿಂದ ಡಿಸ್ಮಿಸ್ ಮಾಡ್ಬೇಕು. ಆಮ್ ಆದ್ಮಿ ಪಕ್ಷ ಇನ್ಮೇಲಿಂದ ನಾವೇನ್ ಕಾನೂನು ತರ್ತೀವಿ ಅಂದ್ರೆ ಯಾವ್ದಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಏನಾದ್ರು ಆರೋಪ ಬಂದ್ರೆ ಅದ್ರ ತನಿಖೆ ನಡೆಸ್ತಾ ಇದೀವಿ. ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅದೇ ತರ ಕಾನೂನು ಇಲ್ಲೂ ತರಬೇಕು. ನಾವೀಗ ಬರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ BBMP ಕಾರ್ಪೊರೇಷನ್ ಇತ್ತಲ್ಲ, ಅಲ್ಲಿ ಸಹ ನಾವು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೀವಿ. ಬರೀ ಪ್ರಾಮಾಣಿಕರನ್ನ ಮಾತ್ರ ನೇಮಕ ಮಾಡಿಕೊಂಡು ನಾವು ರಾಜಕೀಯದಲ್ಲಿ ಪ್ರಾಮಾಣಿಕತೆಯನ್ನ ತಗೊಂಡ್ಬರ್ತೀವಿ. ಯಾವ್ದಾರು ಅಧಿಕಾರಿಗಳ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವ್ರನ್ನ ನಮ್ಮ ಪಕ್ಷದ ಸರ್ಕಾರ ಬಂದು ಕಾನೂನಲ್ಲಿ ತಿದ್ದುಪಡಿ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸ್ಬೇಕು. ನೀವು ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಅವ್ನ ಸಂಬಳ 70,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ತಿಂಗಳಿಗೆ. ತಕ್ಷಣವೇ ಅವ್ರ ಮನೆಗೆ 5 ಲಕ್ಷ 10 ಲಕ್ಷ ಬರಕ್ ಶುರು ಆದ್ರೆ ಅವ್ರ ಕುಟುಂಬದವರು ಅದನ್ನ ದುರುಪಯೋಗ ಪಡಿಸ್ಕೋತಾರಲ್ವಾ. ಸೊ ಈ ತರ ಭ್ರಷ್ಟಾಚಾರ ನಮ್ಮ ಈ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಕುಟುಂಬದಲ್ಲೂ ಸಹ ಇಂತಹ ಒಂದು ದುರ್ಬಳಕೆಯನ್ನ ಅಧಿಕಾರವನ್ನ ನಿಲ್ಸಕ್ಕೆ ಅನ್ನೋದು ಒಂದು ನಾವು ಇನ್ಮೇಲಿಂದ ನಾವು ಆಮ್ ಆದ್ಮಿ ಪಕ್ಷ ನಮ್ಮ ಪ್ರಚಾರವನ್ನು ಮಾಡಿ ಅಧಿಕಾರಕ್ಕೆ ಬಂದು ಕಠಿಣ ಕಾನೂನುಗಳು ತಂದು ಇಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಶುರು ಮಾಡ್ತೀವಿ. ಇದು ಏನು ಆಗದೆ ಇರೋ ಕೆಲಸ ಅಲ್ಲ. ಒಂದ್ ಸರ್ಕಾರಿ ಕಚೇರಿಗೆ ಹೋದ್ರೆ ನಮ್ಮಲ್ಲಿ ಮಗು ಹುಟ್ಟು ಸ್ವಾಮಿ, ನಿಮ್ಮ ಹತ್ರ ಬಂದು ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ತಂದು ಅಲ್ಲಿ ನಿಮಗೆ ಕೊಡ್ಬೇಕಾದ್ರೆ ಇವತ್ ಬನ್ನಿ ಅವರು ಮೊದಲನೇದಾಗಿ ಅವರು ಕುರ್ಚಿ ಮೇಲೆ ಸಿಗೋದೇ ಇಲ್ಲ ಯಾರು. ಇವತ್ ಬನ್ನಿ ನಾಳೆ ಬನ್ನಿ ನೀವೆಲ್ಲ ಪರದಾಡ್ತಾ ಇರ್ತೀರ. 2-3 ದಿವಸ ನಿಮ್ಮನ್ನ ಅಲ್ಲಿ ಸುತ್ತೋದು ನೋಡ್ಬಿಟ್ಟು ಅಲ್ಲಿ ದಲ್ಲಾಳಿಗಳು ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ? ದಲ್ಲಾಳಿ. ಅವ್ರಂತಾರೆ ಬನ್ನಿ ಸೈಡಿಗೆ ಸ್ವಾಮಿ, ಒಂದ್ 1000 ರೂಪಾಯಿ ಕೊಡಿ, ನಿಮ್ಗೆ ಈಗಲೇ ಸರ್ಟಿಫಿಕೇಟ್ ತಂದ್ಕೊಡ್ತೀನಿ ಅಂತ. ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ವಾ, ಅದ್ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಈಗ ನಮ್ಮ ವಿಧಾನಸೌಧದಲ್ಲಿ 2,500 ಕೋಟಿ ಲಂಚ ಕೊಟ್ರೆ ನೀವು ಮುಖ್ಯಮಂತ್ರಿನೂ ಆಗ್ಬಿಡ್ಬೋದು. ಇಂಥ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ. ಮುಂಚೆ ಈ ಕುವೆಂಪು ಅವ್ರು ನಾವು ಅವ್ರ ಪ್ರತಿಮೆ ಹಿಂದ್ಗಡೆನೆ ನಿಂತಿದೀವಿ. ಅವರೆಲ್ಲ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಅವರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ರು. ಹಾಗೆ ಆಗತ್ತೆ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ನಾವು ಪ್ರಾಮಾಣಿಕ ಸರ್ಕಾರವನ್ನು ನಡೆಸಿದೀವಿ. ಭಗವಂತ್ ಮಾನ್ ಸರ್ಕಾರ ಸಹ ಪಂಜಾಬ್ ಅಲ್ಲಿ 1 ಕಾಸು ಲಂಚ ಇಲ್ಲದೆ ನಾವು ಎಲ್ಲಾ ಸರ್ಕಾರಿ ಸೇವೆಗಳನ್ನ ನಾವು ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ.